ಕುಂಬಾರಿಕೆ ಅಂದ್ರೆ ಹಿಂಗೆ ಕೀಳಾಗಿ ನೋಡ್ತಾರ್ರಿ. ನಾವು ಏನು ಮಾಡಕ್ಕೆ ಹೋದ್ರೂ ಯಾವುದೂ ಸೌಲಭ್ಯನೇ ಇಲ್ರಿ ಅದಕ್ಕೆ. ಈ ಜೀವನದ ಬಂಡಿ ನಡೆಸೋದಕ್ಕೆ ಒಬ್ಬೊಬ್ರದ್ದು ಒಂದೊಂದು ಬದುಕು. ಎಲ್ಲರೂ ಒಂದೇ ರೀತಿಯಾದಂತಹ ಕೆಲಸವನ್ನು ಮಾಡೋದಿಲ್ಲ, ಅವ್ರದ್ದೇ ಆದಂತಹ ವೃತ್ತಿಯನ್ನು ಆಧರಿಸಿದ್ದಾರೆ. ಅದು ಕೆಲವು ವರ್ಷಗಳ ಹಿಂದೆಯೂ ಕೂಡ ತಮ್ಮದೇ ಆದಂತಹ ವೃತ್ತಿಯಲ್ಲಿ ತೊಡಗಿಕೊಂಡು ಇಂದಿಗೂ ಕೂಡ ತಲೆತಲಾಂತರದಿಂದ ಅದೇ ವೃತ್ತಿಯಲ್ಲಿ ನಿರತರಾದವರು ಕೂಡ ಕೆಲವರಿದ್ದಾರೆ. ಕೆಲವರು ವೃತ್ತಿಯನ್ನು ಬದಲಾಯಿಸಿದವರು ಕೂಡ ಇದ್ದಾರೆ. ಅಂಥದ್ರಲ್ಲಿ ಈ ಕುಂಬಾರಿಕೆ ಅನ್ನುವಂಥದ್ದು ಒಂದು ಪ್ರಾಚೀನ ಕಲೆ ಆಗಿದೆ, ಪ್ರಾಚೀನ ಕುಲ ಕಸಬಾಗಿದೆ. ಹಾಗಾಗಿ ಅದನ್ನೇ ಇವತ್ತಿಗೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಿರುವಂಥ ಹಲವಾರು ಕುಟುಂಬಗಳು ಮುಧೋಳದಲ್ಲಿದೆ. ಹಾಗಾಗಿ ಇಂದು ಏನು ಮಾಡಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಬೇರೆ ಬೇರೆ ಉದ್ಯೋಗ ಮಾಡೋರಿಗಾಗಿರ್ಬೋದು, ಒಂದಿಷ್ಟು ಸಂಘಟಿತರಿಗಾಗಿರ್ಬೋದು, ಇಂತಹ ಕಾರ್ಮಿಕರಿಗೆ ಕೆಲವೊಂದಿಷ್ಟು ಯೋಜನೆಗಳನ್ನ ಕಲ್ಪಿಸಬೇಕು ಅಂತ ಹೇಳಿ ಕಾರ್ಮಿಕ ಇಲಾಖೆಯ ವತಿಯಿಂದ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅವರಿಗೊಂದು ಕಾರ್ಮಿಕ ಕಾರ್ಡನ್ನು ಕೊಡೋದು, ಆ ಕಾರ್ಮಿಕ ಕಾರ್ಡ್ನ ಮುಖಾಂತರ ಅವರಿಗೆ ಸೌಲಭ್ಯಗಳನ್ನ ಕಲ್ಪಿಸುವಂತಹ ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಅವರ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಅವರು ದುಡಿತಾ ಇದ್ದಾರೆ. ಈ ಕುಂಬಾರಿಕೆಯ ಕುಟುಂಬಗಳು ಬಹಳಷ್ಟು ಇಲ್ಲಿದೆ. ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ. ಅವರು ಕುಂಬಾರಿಕೆ ವೃತ್ತಿಯಲ್ಲಿ ಅವರ ಹಿರಿಯರು ಮಾಡ್ಕೊಂಡು ಬಂದಿದ್ರು, ಅವರು ಕೂಡ ಮಾಡ್ತಾ ಇದ್ದಾರೆ. ಈಗ ಅವ್ರ ಹತ್ರ ಕೇಳೋಣ, ಎಷ್ಟು ವರ್ಷದಿಂದ ಮಾಡಾಕತ್ತೀರಿ? ಒಂದು 15 ವರ್ಷ ಆತು ರೀ. ಹಾಂ, ಮೊದಲೇ ಎಲ್ಲರೂ ನಿಮ್ಮ ಹಿರಿಯರು ನಮ್ಮ ಅತ್ತಿ ಮಾವ ಮಾಡ್ತಿದ್ರಿ. ಹಾಂ ರೀ. ಈಗ ನೀವು ತಯಾರಿಸ್ತೀರಿ? ನಾವು ಬೇರೆ ಕಡೆದ ತಂದು ಮಾರ್ತೀವಿ ರೀ. ಮತ್ತು ಇವು ಗುಳ್ಳೋ ಬಸವನ್ನ ಮಾಡ್ತೀವಿ ರೀ. ಭಾಳ ಬೆಳೆಯೋಂಗಿಲ್ರಿ, ಸ್ವಲ್ಪ ಸಾಧಾರಣವಾಗಿ ನಮ್ಮ ಮನೆ ಒಂದು ನಡೀತೈತೆ ಸಾಕ್ರಿ. ಹಾಂ, ನಡೀತೈತಿ. ಹ್ಞೂ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಏನು ಮಾಡ್ತೀರಿ? ಹಾಂ, ಇದ್ರ ಮೇಲೆ ರೀ. ಮತ್ತು ನಮ್ಮ ಮನೆಯವರು ಹೊರಗೆ ಕೆಲಸ ಮಾಡ್ತಾರ್ರಿ. ಹಾಂ, ಅದ್ರ ಮೇಲೆಲ್ಲ ಇದ್ರ ಮಾಡ್ತೀವಿ ರೀ. ಹಾಂ. ಇಲ್ಲಿ ಸಾಧಾರಣ ಎಷ್ಟು ಕುಟುಂಬಗಳದಾವ? ಇಲ್ಲಿ ಒಂದು 8-10 ಮಂದಿ ಇದ್ದೀವಿ ರೀ. ಹಾಂ. ಈಗ ನಿಮಗೆ ಕಾರ್ಮಿಕ ಕಾರ್ಡಿನ ಬಗ್ಗೆ ಯಾರಿಗಾದ್ರೂ ನಿಮ್ಗೆ ಗೊತ್ತೈತೆ ಅಂದ್ರೆ? ನಾವು ಕಾರ್ಮಿಕರ ಕಾರ್ಡ್ ಮಾಡಿಸಿದ್ದು ರೀ. ಈಗ ಆದ್ರೆ ನಮಗೆ ಅಸಂಘಟಿತ ಮಾಡಿಕೊಟ್ರಿ, ನಮಗೇನು ಉಪಯೋಗ ಆಗಲಿಲ್ಲ ರೀ. ಅಸಂಘಟಿತ ಕಾರ್ಮಿಕ ಕಾರ್ಡನ್ನು ಮಾಡಿಸಿದಿರಲ್ಲ, ಆ ಕಾರ್ಡ್ನಲ್ಲಿ ಏನಪ್ಪ ಅಂದ್ರೆ ಸದ್ಯದ ಮಟ್ಟಿಗೆ ಯೋಜನೆಗಳು ಯಾವ ರೀತಿ ಇದಾವೆ ಅಂತ ಹೇಳಿದ್ರೆ, ಏನಾದರೂ ಯಾರಾದರೂ ಆಕ್ಸಿಡೆಂಟಲ್ಲಿ ಏನಾದರೂ ಕಾರ್ಡ್ ಮಾಡಿಸಿದವರು ಯಾರಾದರೂ ಡೆತ್ ಆದ್ರೆ ಅವ್ರಿಗೆ ನೆಕ್ಸ್ಟ್ ಏನಂತಂದ್ರೆ ಅವ್ರಿಗೆ ಅವ್ರು ಯಾರು ಅದ್ರ ಜೊತೆ ನೋಂದಣಿ ಇರುತ್ತೆ ಅವರಿಗೆ ಆ 1 ಲಕ್ಷ ರೂಪಾಯಿಯನ್ನು ವಿಮೆಯನ್ನು ಕೊಡುತ್ತಾರೆ ಅದರೊಳಗೆ ಕೆಲಸ. ಆಮೇಲೆ ಅವ್ರು ಏನಾದರೂ ಭಾಗಶಃವಾಗಿ ಕೈ ಅಥವಾ ಕಾಲನ್ನ ಕಳ್ಕೊಂಡ್ರು ಅವರಿಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಆಮೇಲೆ ಆಸ್ಪತ್ರೆ ವೆಚ್ಚ ಬೇಕಾದ್ರೆ ವಾಪಸ್ ಅವರು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಮನೆಗೆ ಬಂದಾಗ ಅವ್ರಿಗೆ ಒಂದು 50,000 ರೂಪಾಯಿ ನೀವೇನಾದ್ರು ಖರ್ಚು ಮಾಡಿರ್ತಾರೆ, ಖರ್ಚು ಮಾಡಿದ್ರೊಳಗೆ ಎಷ್ಟಾಗಿರ್ತದೆ ಅದನ್ನ 50,000 ರೂಪಾಯಿ ಕೊಡುವಂಥ ಯೋಜನೆ ಇದಾಗಿದೆ. ಆಮೇಲೆ ಏನಾದರೂ ಯಾವುದೇ ರೀತಿ ಅವರು ಮರಣವನ್ನು ಹೊಂದಿದ್ರೆ, ಮನೆಯಲ್ಲಿ ಯಾರಾದರೂ ಡೆತ್ ಆದರೆ ಅವರಿಗೆ 10,000 ರೂಪಾಯಿನವರು ಒಂದು ಮಣ್ಣು ಮಾಡುವಂಥ ಕೆಲಸಕ್ಕೆ ಈಗ ಕೊಡ್ತಾರೆ. ಇದು ಅಸಂಘಟಿತ ಕಾರ್ಮಿಕರಲ್ಲಿ ಸದ್ಯದ ಮಟ್ಟಿಗೆ ಇರುವಂಥ ಯೋಜನೆಗಳಿವು. ಅಂದರೆ ಈಗ ಸದ್ಯದ ಮಟ್ಟಿಗೆ ಏನು ಮಾಡಿದ್ದಾರೆ ಅಂತಂದರೆ, ಎಲ್ಲ 23 ವರ್ಗದವರಿಗೆ ಕುಂಬಾರಿಕೆ ಆಗಿರ್ಬೋದು, ಕಂಬಾರಿಕೆ ಆಗಿರ್ಬೋದು, ಈಗ ಬೇರೆ ಬೇರೆ ಹಮಾಲ್ ಕೆಲಸ ಮಾಡೋದಾಗಿರ್ಬೋದು, ಬೀದಿ ವ್ಯಾಪಾರಸ್ಥರು, ಇವ್ರನ್ನೆಲ್ಲರೂ ಅಸಂಘಟಿತ ಅಂತ ಕರೀತಾರೆ. ಇವ್ರಿಗೆ ಸದ್ಯದ ಏನಂದರೆ, ಈಗ ಒಂದು ಕಾರ್ಡ್ ನಾವು ಮಾಡಿಸ್ಕೊಡ್ತೀವಿ ಸಂಘಟಿತ ಅಂತೇಳಿ, ಬಟ್ ಅವ್ರು ಅದೇ ವೃತ್ತಿಯನ್ನು ಮಾಡೋದಿಲ್ಲ. ಹಾಗಾಗಿ ಚೇಂಜ್ ಮಾಡ್ಕೊಂತ ಹೋಗ್ತಾರೆ ಅನ್ನೋ ಉದ್ದೇಶದಿಂದ ಈಗ ಅಸಂಘಟಿತ ವಲಯದವ್ರಿಗೆ ಅಂತೇಳಿ ಇಂಥ ಒಂದು ಕಾರ್ಡ್ ಮಾಡಿಸ್ತಾರೆ. ಕುಂಬಾರಿಕೆ ಅಂದ್ರೆ ಹಿಂಗೆ ಕೀಳಾಗಿ ನೋಡ್ತಾರ್ರಿ. ನಾವು ಏನು ಮಾಡಕ್ಕೆ ಹೋದ್ರೂ ಯಾವುದೂ ಸೌಲಭ್ಯನೇ ಇಲ್ರಿ ಅದಕ್ಕೆ. ಅದಕ್ಕೆ ಈಗ ಬಂದಿರಿ, ಏನು ಮಾಡ್ಬೇಕನ್ನೋದು ನೀವೇ ತೋರಿಸ್ಕೊಡ್ಬೇಕು ನೋಡ್ರಿ. ಈಗ ನೋಡ್ರಿ ಅಕ್ಕಾರ, ಸದ್ಯದ ಮಟ್ಟಿಗೆ ಏನಪ್ಪಾ ಅಂದ್ರೆ ಈ ಒಂದು ಅಸಂಘಟಿತ ಕಾರ್ಮಿಕ ಕಾರ್ಡನ್ನು ನೀವೆಲ್ಲರೂ ಮಾಡಿಸ್ಕೋರಿ. ಈಗ ಸಂಘಟಿತ ಇದ್ರೊಳಗೆ ಏನಂದ್ರೆ ಅವ್ರ ಡೆಲಿವರಿಗೆ ಏನಾದ್ರು ಖರ್ಚು ಕೊಡ್ತಾರೆ, ಆಮೇಲೆ ಮದ್ವೆಗೆ ಕೊಡ್ತಾರೆ, ಶೈಕ್ಷಣಿಕ ಅವ್ರ ಮಕ್ಕಳಿಗೆ ಏನಾದ್ರು ಸ್ಕಾಲರ್ಶಿಪ್ ಎಲ್ಲ ಬರ್ತಾವೆ, ಆಮೇಲೆ ಬೇರೆ ಬೇರೆ ಯೋಜನೆಗಳು ಅವ್ರಿಗೆ ಬಹಳಷ್ಟು ಅದಾವ್ರಿ. ಬಟ್ ಅಸಂಘಟಿತರಿಗೆ ಏನಂತಾರೆ ಸದ್ಯದ ಮಟ್ಟಿಗೆ ಅಂದ್ರೆ ಇದುವರೆಗೂ ಇರಲೇ ಇಲ್ಲ ಅಲ್ಲ ಅಸಂಘಟಿತರಿಗೆ. ನಾಳೆ ಒಬ್ರು ಯಾರಾದರೂ ಈಗ ಯಜಮಾನ್ರ ನಂಬಿ ಅಥವಾ ನಮ್ಮ ಮನೆಯವರು ಯಾರೋ ಹುಡುಗರು ನಂಬಿ ಅವ್ರ ಮನಿನ ನಂಬಿ ನಾವು ಆಧಾರವಾಗಿ ನಾವು ಕೆಲಸ ಅವ್ರು ಮಾಡ್ತಿರ್ತಾರೆ, ನಮ್ಮ ಮನೆಗೆ ಅವರ ಆಧಾರ ಆಗಿರ್ತಾರೆ. ಅವ್ರಿಗೆ ಏನಾರ ಆದಾಗ ಅವ್ರು ಹಿಂದಿರುವವ್ರಿಗೆ ಸ್ವಲ್ಪ ನೆರವು ಆಗ್ಲೇನೋ ಉದ್ದೇಶದಿಂದ ಈಗ ಸಚಿವರು ಏನು ಮಾಡ್ಯಾರ ಅಂದ್ರೆ, ಲಾಡ್ ಅವ್ರು ಏನು ಮಾಡಿದ್ರೆ ಈ ಕಾರ್ಡನ್ನು ಮಾಡಿಸ್ತಾ ಇದ್ದಾರೆ. ಇಲ್ದಿದ್ರೆ ಇದುವರೆಗೆ ಯಾರಿಗೂ ಇರಲೇ ಇಲ್ಲ. ಇದು ಬರೀ ಏನಿದ್ರೆ ಎಲ್ಲ ಕಟ್ಟಡ ಕಾರ್ಮಿಕರಿಗಿತ್ತು, ಸಂಘಟಿತರಿಗೆ ಅಷ್ಟೇ ಇತ್ತು. ಈಗ ಅಸಂಘಟಿತರಿಗೆ ಜಸ್ಟ್ ಇಷ್ಟ ಆದ್ರೆ ಸ್ವಲ್ಪ ಈಗ ಒಂದು ಜಾರಿಗೆ ತೊಗೊಂಬಂದಾರಲ್ಲ, ಇದಕ್ಕೆ ನಾವು ಸ್ವಲ್ಪ ಏನಂದ್ರೆ ಎಲ್ಲರೂ ಮಾಡಿಸ್ಕೋಬೇಕು. ಮತ್ತು ಈಗ ಇಲ್ಲ ಅಂತ ಹೇಳ್ಬೋದು, ನೆಕ್ಸ್ಟ್ ಏನಾದರೂ ಇದ್ರೊಳಗೆ ಯೋಜನೆಗಳನ್ನು ಅಳವಡಿಸ್ಕೋಬೋದು. ಅವ್ರವ್ರ ಏನಂದ್ರೆ ಇಲ್ಲ ಈಗ ಕಾರ್ಮಿಕ ಇಲಾಖೆಗಳು ಇರ್ತಾವೆ, ಸಂಘಟನೆಗಳು ಇರ್ತಾವೆ, ಅವ್ರು ಏನು ಮಾಡ್ತಾರೆ ನೆಕ್ಸ್ಟ್ ಇಲ್ಲ ನಮಗೂ ಬೇಕು ಇನ್ನೂ ಏನಷ್ಟೇ ಹೋರಾಟಗಳು ಮಾಡೋದ್ರ ಮೂಲಕ, ಬೇಡಿಕೆ ಇಡೋದ್ರ ಮೂಲಕ ಬೇರೆ ಬೇರೆ ಯೋಜನೆಗಳನ್ನು ಇದ್ರೊಳಗೆ ಜಾರಿಗೆ ತರ್ತಾರೆ. ಈಗ ಬರೀ ಇವು 3 ಯೋಜನೆ ಅಷ್ಟೇ ಅಲ್ಲ, ಅವ್ರು ಇಲ್ಲದ ಕಾಲದ ಮನೆ ಯಜಮಾನ್ರು ಇಲ್ಲದ ಕಾಲದೊಳಗೆ ಏನಾರು ನೆರವು ಆಗುತ್ತಲ್ಲಪ್ಪ, ಏನಾರು ಹೆಲ್ಪ್ ಆಗುತ್ತಲ್ಲ, ಯಾಕಂದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಕಾರ್ಡ್ ಮಾಡ್ಯಾರ. ಈ ಕಾರ್ಡನ್ನು ನೀವೆಲ್ಲ ಮಾಡಿಸ್ಕೋರಿ, ನಿಮ್ಮವ್ರಿಗೆ ಈಗ ಮಾಡಿಸಿಟ್ಟಿದ್ರೆ ಒಳ್ಳೇದು. ಒಟ್ಟಿನಲ್ಲಿ ಯಾವುದೇ ಒಂದು ಯೋಜನೆಯನ್ನು ಮಾಡಿಸಿದ್ರು ಕೂಡ ಯಾವುದು ವ್ಯರ್ಥ ಆಗೋದಿಲ್ಲ. ಎಲ್ಲರೂ ಕೂಡ ಈ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಹಂತ ಹಂತವಾಗಿ ಅದರಲ್ಲಿ ಯೋಜನೆಗಳನ್ನು ಸೇರಿಸುವಂಥ ಪ್ರಯತ್ನ ಕೂಡ ಮಾಡಲೂಬಹುದು, ಮಾಡ್ತಾರೆ. ಖಂಡಿತ ಸರ್ಕಾರದವರು ಆ ಕಾಲಕ್ಕೆ ತಕ್ಕಂತೆ ಅದನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಹಾಗಾಗಿ ಈ ಕಾರ್ಡ್ನ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ಎಲ್ರಿಗೂ ಕೂಡ ನಾವು ಕೂಡ ಈ ಅಭಿಯಾನದ ಮೂಲಕ ಹೇಳ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ್, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.